ಡಿಸೆಂಬರ್ ತಿಂಗಳ ಈ ದಿನಗಳಲ್ಲಿ ನಿಮ್ಮ ಕಾರ್ಯ ಶುಭವಾಗುತ್ತೆ. ಗೌರವ, ಕೀರ್ತಿ, ಪ್ರತಿಷ್ಠೆಯನ್ನ ಉಳಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟಪಡುವಂತಹ ಮಾಸ. ಪ್ರೇಮಿಗಳ ಮಧ್ಯೆ ಸಮಸ್ಯೆ ಬರ್ತಾ ಇರೋದಕ್ಕೆ ಮೂಲ ಕಾರಣ ಮನಸ್ಸಿನಲ್ಲಿ ಏನೋ ಒಂದು ಆತಂಕ, ತವಕ ಮೂಡಲು ಕಾರಣ ನಿಮ್ಮ ಶತ್ರುಗಳು ಏನಾದರೂ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ವೃಷಭ ರಾಶಿಯವರ 2025ನೇ ಸಾಲಿನ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ತಿಂಗಳು ನೀವು ಯಾವ ಕೆಲಸವನ್ನ ಮಾಡುವಂಥದ್ದು ನಿಮಗೆ ಶುಭವನ್ನ ತಂದುಕೊಡುತ್ತೆ, ಯಾವ ಕಾರ್ಯಕ್ಷೇತ್ರದವರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ವೃಷಭ ರಾಶಿ ಕುರಿತಾಗಿರ್ತಕ್ಕಂತಹ ಬಹುತೇಕ ಉನ್ನತ ಮಾಹಿತಿಯನ್ನ ದಿನನಿತ್ಯ ನೀವು ತಿಳ್ಕೊಳ್ಬಹುದು. ವೃಷಭ ರಾಶಿಯಲ್ಲಿ ಬರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರದ 3 ಪಾದಗಳು, ಹಾಗೆ ರೋಹಿಣಿ ನಕ್ಷತ್ರದ ಎಲ್ಲ 4 ಪಾದಗಳು, ಮೃಗಶಿರ ನಕ್ಷತ್ರದ ಮೊದಲ 2 ಪಾದಗಳು ಬರುವಂಥದ್ದು. ಈ ವೃಷಭ ರಾಶಿಯವರು ಬಹುತೇಕ ಜನರು ಕೇಳ್ತಕ್ಕಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನನಗೆ ಹೊಂದುವಂತಹ ಬಣ್ಣ ಯಾವುದು, ನನಗೆ ಆಗ್ಬರುವಂತಹ ಕಲರ್ ಯಾವುದು ಅಂತ ಹೇಳಿ. ನೀವು ಬಹುತೇಕ ಜನರಿಗೆ ಆಗಬರುವಂತಹ ಬಣ್ಣ ನಿಮ್ಮ ಶುಕ್ರನ ಸ್ಥಾನಮಾನಗಳನ್ನು ನೋಡಿಕೊಂಡು ನೀವು ಇದನ್ನು ಉಪಯೋಗಿಸ್ಕೋಬೇಕು. ಮೂಲವಾಗಿರ್ತಕ್ಕಂಥದ್ದು ಬಿಳಿ ಬಣ್ಣ ಅಥವಾ ತಿಳಿ ನೀಲಿ ಬಣ್ಣವನ್ನು ಹೆಚ್ಚಾಗಿ ನೀವು ಬಳಸ್ಕೊಳ್ಳಿ, ಶುಭವಾಗುತ್ತೆ. ಹಾಗೆ ನಿಮ್ಮ ಅದೃಷ್ಟದ ಸಂಖ್ಯೆ ಯಾವತ್ತು 6ನೇ ಸಂಖ್ಯೆ ಆಗಿರುತ್ತೆ. ಹಾಗೆ ಇದನ್ನು ನೀವು ಫಾಲೋ ಅಪ್ ಮಾಡ್ಕೊಳ್ಳೋದ್ರಿಂದ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ. ಹಾಗೆ ವೃಷಭ ರಾಶಿಯವರು ಆರಾಧನೆ ಮಾಡಬೇಕಾಗಿರುವ ದೇವರು ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ಕೋಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ಮಹಾಲಕ್ಷ್ಮಿಯ ದೇವಸ್ಥಾನ ಸ್ವಲ್ಪ ಕಮ್ಮಿ ಇರತಕ್ಕಂಥದ್ದು, ಅಥವಾ ವೆಂಕಟೇಶ್ವರ ಸಹಿತವಾಗಿ ಲಕ್ಷ್ಮಿಯ ಸ್ಥಾಪನೆ ಇರುತ್ತೆ. ಅಂತಹ ದೇವಸ್ಥಾನಗಳಿಗೆ ಹೋಗಿ ನೀವು ನಿಮ್ಮ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ಬೋದು. ಅಥವಾ ನಿಮ್ಮ ಮನೆಯಲ್ಲೇ ಒಂದು ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಟು ಅದಕ್ಕೆ ದಿನನಿತ್ಯ ಹೂವನ್ನು ಅರ್ಪಿಸಿ ಮನೆಯಿಂದ ಹೊರ ಹೋಗಬೇಕಾದ್ರೆ ಈ ಕೆಲಸವನ್ನು ಮಾಡೋದ್ರಿಂದ ಹೋಗುವಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಶುಭ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯ ವಿಡಿಯೋವನ್ನು ನೋಡುವ ಪ್ರತಿಯೊಬ್ಬರು ಕೂಡ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಿ ಜೈ ಮಹಾಲಕ್ಷ್ಮಿ ಅಂತ ಹೇಳಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಹೇಳಬೇಕು ಅಂದ್ರೆ, ಕಷ್ಟಪಟ್ಟೇನೋ ದುಡಿತಾ ಇದ್ದಾರೆ, ಬಹಳ ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ. ಬಟ್ ದುಡಿದಿರೋ ದುಡ್ಡು ಏನಾಗ್ತಾ ಇದೆ, ಕೈಯಲ್ಲಿ ಉಳಿತಾ ಇಲ್ಲ, ಅನೇಕವಾಗಿ ಖರ್ಚುಗಳಾಗ್ತಾ ಇದೆ. ಅದಕ್ಕೆ ಮೂಲ ಕಾರಣವೇನು, ಅದಕ್ಕೆ ಮಾಡಬೇಕಾಗಿರೋ ಪರಿಹಾರ ಏನು, ಎಲ್ಲವನ್ನ ಕೂಡ ಇಂದಿನ ಸಂಚಿಕೆಯಲ್ಲಿ ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾ ಇರ್ತೇನೆ. ಹಾಗೆ ವೃಷಭ ರಾಶಿ ಅಂದ ಕೂಡಲೇ ನಾವು ಯಾವತ್ತೂ ಹೇಳುವಂಥದ್ದು, ವೃಷಭ ಅಂದ ಕೂಡಲೇ ಅವರೊಂದು ಎತ್ತು. ಆ ಎತ್ತು ಯಾವ ಥರ ಮಾಡುತ್ತೆ ಕೆಲಸ, ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡುತ್ತೆ, ನೆಕ್ಸ್ಟ್ ದಿನ ಕೂಡ ಕೆಲಸ ಮಾಡೋಕ್ಕೆ ರೆಡಿ ಇರುತ್ತೆ, ಅದಕ್ಕೆ ಸುಸ್ತಾಗೋದಿಲ್ಲ. ಅದೇ ಥರ ವೃಷಭ ರಾಶಿಯವರು ಕೂಡ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಆದರೆ ಯಶಸ್ಸು ಅಂತಕ್ಕಂಥದ್ದು ಸ್ವಲ್ಪ ನಿಧಾನವಾಗಿ ಅವರ ಜೀವನದಲ್ಲಿ ಬರುವಂಥದ್ದು. ಬಹುತೇಕ ಜನರು ಕರುಣಾಮಯಿಗಳಾಗಿರ್ತಾರೆ, ಹೃದಯವಂತರಾಗಿರ್ತಾರೆ. ಕಷ್ಟ ಅಂದ ಕೂಡಲೇ ತುಂಬ ಬೇಗ ಮಿಡಿಯುವಂತಹ ಮನಸ್ಸು ಕೂಡ ವೃಷಭ ರಾಶಿಯವರಿಗಿರುತ್ತೆ. ಆದರೆ ನೀವು ಮಾಡುವಂತಹ ತಪ್ಪೇ ಈ ಒಂದು ವಿಚಾರ. ಯಾಕೆ ಅಂದರೆ, ನೀವು ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯುವಂಥದ್ದು ತಪ್ಪು ಅಂತಲ್ಲ, ಆದರೆ ಇನ್ನೊಬ್ಬರು ಕಷ್ಟ ಅಂತ ಹೇಳಿದ ಕೂಡಲೇ ಅವ್ರಿಗೇನೋ ಸಹಾಯ ಆಗಲಿ ಅಂತ ಹೇಳಿ ದುಡ್ಡಿನ ಸಹಾಯ ಮಾಡ್ತಿರ್ತೀರಿ, ಅಥವಾ ಶ್ಯೂರಿಟಿಗಳನ್ನು ಹಾಕ್ತಾ ಇರ್ತೀರಿ. ಇದರಿಂದಾಗಿ ಅವರೊಂದು ಸಹಾಯವನ್ನು ಪಡ್ಕೊಂಡ ಮೇಲೆ ಅದನ್ನು ನೆನಪಿಟ್ಕೊಂಡ್ರೆ ಪರವಾಗಿಲ್ಲ. ಆದರೆ ಬಹುತೇಕ ಜನರು ನಿಮ್ಮಿಂದ ಸಹಾಯವನ್ನು ಪಡ್ಕೊಂಡು ಆಮೇಲೆ ನಿಮ್ಮಿಂದ ದೂರ ಆಗ್ತಕ್ಕಂಥದ್ದು, ಮಾತು ಬಿಡುವಂಥದ್ದು, ಇದು ಬಹುತೇಕ ಜನರು ಎದುರಿಸ್ತಕ್ಕಂತಹ ಸಮಸ್ಯೆಗಳಾಗಿರುತ್ತೆ. ಇದರ ಪರಿಹಾರವನ್ನು ಯಾವ ರೀತಿ ಮಾಡಬೇಕು ಅಂತ ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೇನೆ ಇಂದಿನ ಸಂಚಿಕೆಯಲ್ಲಿ. ಹಾಗೆ ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಮದುವೆ ಜೀವನ ಚೆನ್ನಾಗಾಗುತ್ತೆ, ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ, ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ, ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ
ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಮಣಿಗಳನ್ನ ತರಿಸ್ಕೊಳ್ಳಿ. ಈ ಒಂದು ತಿಂಗಳಲ್ಲಿ ನಿಮಗೆ ಶುಭ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅಥವಾ ಹೊಸ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಯಾವ ದಿನ ಶುಭವಾಗಿರುತ್ತೆ, ಯಾವ ದಿನದಿಂದ ನೀವು ಹೊಸ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ಕೋಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. 3ನೇ ತಾರೀಕು, 9ನೇ ತಾರೀಕು, 10, 19, 20, 26ನೇ ತಾರೀಕು ಹಾಗೂ 30ನೇ ತಾರೀಕಿನಂದು ನೀವು ಯಾವುದೇ ಒಂದು ಹೊಸ ವಸ್ತುಗಳ ಖರೀದಿಯನ್ನ ಮಾಡ್ಕೊಳ್ಳಿ. ಇದರಿಂದ ಶುಭದಾಯಕ ಫಲಗಳು ಕೂಡ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಬರುತ್ತೆ. ಹಾಗೆ ಸಾಮಾನ್ಯವಾಗಿರ್ತಕ್ಕಂತಹ ವಿಚಾರ ವೃಷಭರಾಶಿಯವರು ಏನಪ್ಪಾ ಅಂತಂದ್ರೆ, ಒಂದು ನೆರವೇರುವಂತಹ ಕೆಲಸ ಕೂಡ ಅವರ ಕೈಯಿಂದ ಬಿಟ್ಟು ಹೋಗ್ತಾ ಇದೆ. ಸ್ವಲ್ಪ ಗೌರವ, ಕೀರ್ತಿ, ಪ್ರತಿಷ್ಠೆಗೂ ಕೂಡ ಧಕ್ಕೆ ಬರ್ತಕ್ಕಂತಹ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ನೀವು ಸ್ವಲ್ಪ ನಿಮ್ಮನ್ನ ರೀಚಾರ್ಜ್ ಮಾಡ್ಕೊಳ್ಬೇಕು. ಅಂದ್ರೆ ಸ್ವಲ್ಪ ಎನರ್ಜಿ ಅಂತಕ್ಕಂಥದ್ದು ಎಲ್ಲೋ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂದಾಗ ಅದನ್ನ ರೀಚಾರ್ಜ್ ಮಾಡಬೇಕು. ಹೇಗೆ ರೀಚಾರ್ಜ್ ಮಾಡ್ಬೇಕಂದ್ರೆ ಪಾಸಿಟಿವ್ ಆಗಿ ಯೋಚನೆಯನ್ನ ಮಾಡಬೇಕಾಗತ್ತೆ. ನೀವೆಲ್ಲರೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮ್ಮ ಮೈಂಡ್ ಕೂಡ ಪಾಸಿಟಿವ್ ಆಗಿರುತ್ತೆ. ಹಾಗೆ ಸ್ವಲ್ಪ ದುಷ್ಟರ ಪ್ರಭಾವ ನಿಮ್ಮ ಮೇಲೆ ಬರ್ತಕ್ಕಂಥದ್ದಿದೆ. ಹಾಗಾಗಿ ಆ ಒಂದು ದುಷ್ಟರ ಪ್ರಭಾವ ನಿಮ್ಮ ಮೇಲೆ ಏನು ಬರ್ತಾ ಇದೆ, ನೀವು ಯಾರ ಸಹವಾಸ ಮಾಡ್ತೀರಿ ಅದರ ಮೇಲೂ ಕೂಡ ಒಂದು ವಿಶೇಷವಾದ ಒಂದು ಕಣ್ಣನ್ನ ಇಡಿ. ಯಾಕಂದ್ರೆ ಅವರು ಒಳ್ಳೆ ಉದ್ದೇಶ, ಒಳ್ಳೆ ಮಾತಿಂದ ನಿಮ್ಮ ಜೊತೆ ಬಂದಿರ್ತಾರೆ. ಬಟ್ ಅವರ ಒಂದು ಕೆಟ್ಟ ದುರುದ್ದೇಶ ಅಲ್ಲಿ ನೆರವೇರ್ಲಿಕ್ಕೆ ನೀವು ಬಿಡಬಾರದು. ಯಾರೇ ಒಬ್ಬ ಬಂದು ಇನ್ನೊಂದು ಆಫರ್ ಕೊಟ್ಟ ಅಥವಾ ಒಂದು ಕೆಲಸ ಮಾಡಿಸ್ತಾನೆ ಅಂದಾಗ ಅವನ ಒಳ ಮನಸ್ಸು ಏನು ಹೇಳ್ತಾ ಇದೆ, ಒಳ ಮನಸ್ಸು ಏನು ತೋರಿಸ್ತಾ ಇದೆ ಅಂತಕ್ಕಂಥದ್ದನ್ನ ಕೂಡ ನೀವಿಲ್ಲಿ ವಿಶೇಷವಾಗಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಅವರು ನಿಮಗೆ ಒಂದು ವಿಶೇಷವಾಗಿ ಕೆಟ್ಟ ದಾರಿ ಕಡೆ ಪ್ರೇರೇಪಣೆಯನ್ನು ನೀಡಬಹುದು. ಅದನ್ನ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸಣ್ಣದಾಗಿ ಲಾಭ ಕೂಡ ನಿಮಗೆ ಆಗ್ಬೋದು, ಆದ್ರೆ ಮುಂದೊಂದು ದಿನ ನೀವು ತಪ್ಪಿತಸ್ಥರಾಗಿ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಮಾಸ ಆಗುತ್ತೆ. ನೀವು ಕಷ್ಟಪಟ್ಟು ದುಡಿದದಕ್ಕೂ ಕೂಡ ತಕ್ಕದಾಗಿರ್ತಕ್ಕಂತಹ ಪ್ರತಿಫಲ, ಕಷ್ಟಪಟ್ಟೇನೋ ದುಡಿತಾ ಇದ್ರಿ ಬಟ್ ತಕ್ಕ ಪ್ರತಿಫಲ ನಿಮಗೆ ಏನಾದ್ರು ಸಿಗ್ತಾ ಇದೆಯಾ ಅಂತ ಹೇಳಿ ನೀವು ಇಲ್ಲಿ ನೋಡ್ಬೇಕಾಗತ್ತೆ. ಫಲ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿ ಆಗ್ಲಿಕ್ಕೆ ನೀವು ಒಂದು ವಿಶೇಷವಾಗಿರ್ತಕ್ಕಂತಹ ಪರಿಹಾರವನ್ನ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅದನ್ನ ಖಂಡಿತವಾಗ್ಲೂ ಕೂಡ ಮಾಡಿ. ಹಾಗೆ ಒಂದು ಹಣಕಾಸಿನ ತೊಂದರೆ ಅಂತಕ್ಕಂಥದ್ದು ವೃಷಭ ರಾಶಿಯವರಿಗೆ ಆಗಾಗ ಚಿಂತೆಯನ್ನ ಕೊಡ್ತಾ ಇರುತ್ತೆ. ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ತಾಳ್ಮೆ ಅಂತಕ್ಕಂಥದ್ದನ್ನ ನೀವು ತಂದ್ಕೋಬೇಕಾಗುತ್ತೆ. 2026 ಕೂಡ ಬರೋದಿದೆ. ಈ 2026ರಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಂಪೂರ್ಣ ಆಗ್ಲಿಕ್ಕೆ, ಈಡೇರ್ಲಿಕ್ಕೆ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಹೊಸ ಪ್ರಿಪರೇಷನ್ ಅನ್ನ ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ಸ್ವಲ್ಪ ಮಾತಲ್ಲಿ ನೀವು ಡೈರೆಕ್ಟ್ ಕೆಲವು ವಿಚಾರಗಳನ್ನ ನಿಮ್ಮ ಸುತ್ತಮುತ್ತಲಿರುವಂತಹ ಮುಖಕ್ಕೆ ಹೇಳಿ ಸ್ವಲ್ಪ ನೀವು ಕೆಟ್ಟವರು ಅಂತ ಹೇಳುವಂತಹ ಫೀಲಿಂಗ್ ಕೂಡ ಎಲ್ರಿಗೂ ಬಂದಿರುತ್ತೆ. ಅದರಿಂದಾಗಿ ನೀವು ಅದನ್ನ ಆದಷ್ಟು ಮಿತವಾಗಿ ಮಾತಾಡಿ, ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಈ ಮಾಸದಲ್ಲಿ ಅಂತ ಹೇಳ್ತೇನೆ. ಯಾಕಂದ್ರೆ ಮಾತಾಡೋದಕ್ಕಿಂತ ಮುಂಚೆ ಕೇಳಿಸ್ಕೊಳ್ಳುವಂಥದ್ದು ವಿಶೇಷವಾಗಿ ಅಗತ್ಯ ಇರುತ್ತೆ. ಫಸ್ಟಿಗೆ ಎದುರುಗಡೆ ಏನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಮಾಸದಲ್ಲಿ ಪೂರ್ತಿಯಾಗಿ ಕೇಳಿ, ಎದುರುಗಡೆ ಇರೋನ್ಗೂ ಕೂಡ ಮಾತಾಡಲಿಕ್ಕೆ ಅವಕಾಶವನ್ನ ಕೊಡಿ. ಹಾಗೆ ಮಾತಲ್ಲಿ ಉತ್ತರ ಕೊಡೋದಕ್ಕಿಂತ ನಿಮ್ಮ ಕೆಲಸದಲ್ಲಿ ನೀವು ಉತ್ತರವನ್ನ ಕೊಡಬೇಕಾಗತ್ತೆ ಈ ಒಂದು ಮಾಸದಲ್ಲಿ. ಹಾಗೆ ಕಾನೂನು ಅಥವಾ ಕೋರ್ಟು ಕೇಸನ್ನು ಎದುರಿಸ್ತಾ ಇರುವಂಥವರಿಗೆ ಸ್ವಲ್ಪ ನ್ಯಾಯಾಲಯದಲ್ಲಿ ಈ ಮಾಸದಲ್ಲಿ ಬರುವಂತಹ ತೀರ್ಪು ಏನೇ ಇತ್ತು ಅಂದ್ರೂ ಕೂಡ ಉತ್ತಮ ಫಲವನ್ನ, ನಿಮಗೆ ಒಳ್ಳೆ ರಿಸಲ್ಟ್, ಪಾಸಿಟಿವ್ ರಿಸಲ್ಟ್, ನಿಮ್ಮ ಕಡೆ ಆಗುವಂತಹ ರಿಸಲ್ಟ್ ಅನ್ನ ಕೊಡ್ಬೋದು. ಅಥವಾ ಇನ್ನೊಂದು ತೀರ್ಪಿನ ಹಂತಕ್ಕೆ ಬರಲಿಲ್ಲ ಅಂದ್ರೆ ಕೋರ್ಟ್ನ ಹೊರಗಡೆನೆ ಸ್ವಲ್ಪ ಸೆಟಲ್ಮೆಂಟ್ ಆಗ್ತಕ್ಕಂತಹ ಲಕ್ಷಣ ಕೂಡ ಇರುವಂಥದ್ದಿದೆ. ಹಾಗೆ ವಿದ್ಯಾರ್ಥಿಗಳ ಬಗ್ಗೆ ಈ ಮಾಸದಲ್ಲಿ ಹೇಳಬೇಕು ಅಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯಾರಾದರೂ ಬರೆಯುವಂಥವ್ರಿದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ವಿಶೇಷವಾಗಿ ಯಾರಾದರೂ ಬರೆಯುವಂಥವ್ರಿದ್ದಾರೆ ಅಂದ್ರೆ ನೀವು ಪ್ರಾರಂಭ ಮಾಡಲಿಕ್ಕೆ, ಓದಲಿಕ್ಕೆ ಎಲ್ಲದಕ್ಕೂ ಕೂಡ ಪ್ರಶಸ್ತವಾದ ಸಮಯ ಅಂತ ಹೇಳುವಂಥದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಡೆತಡೆಗಳಿರುತ್ತೆ, ಅದನ್ನು ಎದುರಿಸಿ ಮುಂದೆ ಹೋಗ್ತಕ್ಕಂತಹ ವಿಶೇಷ ಗುಣಗಳು ಕೂಡ ಈ ಮಾಸದಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಬರುವಂಥದ್ದಿರುತ್ತೆ. ಹಾಗೆ ಸಂತಾನ ಫಲದ ಬಗ್ಗೆ ಬಹಳಷ್ಟು ಜನ ನಿರೀಕ್ಷೆಯಲ್ಲಿರುವಂಥವರಿಗೆ ಸಂತಾನ ಫಲ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಒಂದು ಪ್ರಯಾಣ ಅಂತಕ್ಕಂಥದ್ದು ಕೂಡ ಈ ಮಾಸದಲ್ಲಿ ಆಗ್ಬೋದು. ಪ್ರಯಾಣದ ವೇಳೆ ಸ್ವಲ್ಪ ಬೆಲೆ ಬಾಳುವ ವಸ್ತುಗಳು ಅಥವಾ ಹಣವನ್ನ ನೀವು ಕಳೆದುಕೊಳ್ಳುವಂತಹ ಲಕ್ಷಣ ಕೂಡ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಈ ವಿಚಾರದ ಕುರಿತಾಗಿ ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಮಾಸದಲ್ಲಿ ಕಲಾವಿದರಿಗೆ ಅತ್ಯಂತ ಶುಭವಾಗಿರ್ತಕ್ಕಂತಹ ಮಾಸ ಆಗಿರುತ್ತೆ. ಗ್ರಾಮೀಣ ಕಲೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವೃಷಭ ರಾಶಿಯವರು ಯಾರೇ ಕೆಲಸ ಮಾಡ್ತಾ ಇದ್ರು ಸ್ವಲ್ಪ ಗೌರವ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ. ಹಾಗೆ ಮನ್ನಣೆ, ಸಮಾಜದಲ್ಲಿ ಒಂದು ಕೀರ್ತಿ ಎಲ್ಲವೂ ಕೂಡ ಪ್ರಾಪ್ತಿ ಆಗ್ತಕ್ಕಂಥದ್ದು ಈ ಮಾಸದಲ್ಲಿರುತ್ತೆ. ಹಾಗೆ ಕಲಾವಿದರ ಎಲ್ಲರಿಗೂ ಕೂಡ ಶುಭವಾಗಿರ್ತಕ್ಕಂತಹ ಹೊಸ ಪ್ರಾಜೆಕ್ಟ್ ಪ್ರಾರಂಭ ಆಗ್ತಕ್ಕಂತಹ ಮಾಸ ಖಂಡಿತವಾಗ್ಲೂ ಇದಾಗಿರುತ್ತೆ. ಹಾಗೆ ಒಂದು ಡಿಸೆಂಬರ್ 1ರಿಂದ 15ನೇ ತಾರೀಕುವರೆಗೂ ಕೂಡ ಈ ಮಾಸದಲ್ಲಿ ಸ್ವಲ್ಪ ಚಿಂತೆ ಅಂತಕ್ಕಂಥದ್ದು ವೃಷಭ ರಾಶಿಯವರಿಗೆ ಕಾಡ್ತಕ್ಕಂಥದ್ದಿರುತ್ತೆ. ಮಾನಸಿಕವಾಗಿ ಸ್ವಲ್ಪ ಒಂದಷ್ಟು ಒತ್ತಡದ ವಾತಾವರಣ ಇರಬಹುದು. ಕರುಂಗಾಳಿ ಮಾಲ ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ.
ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಒಂದು ಒತ್ತಡ ಅಂತಕ್ಕಂಥದ್ದು ಇರುತ್ತೆ, ಪರಿಶ್ರಮ ಹೆಚ್ಚಾಗಿರುತ್ತೆ. 15ನೇ ತಾರೀಕು ಮೇಲೆ ಸ್ವಲ್ಪ ಎಲ್ಲ ಸಮಸ್ಯೆಗಳ ಪರಿಹಾರ ಆಗುವಂಥದ್ದು. ಇನ್ನು ಕೌಟುಂಬಿಕ ಜೀವನ, ಪ್ರೀತಿ ಪ್ರೇಮ ವಿಚಾರಗಳ ಬಗ್ಗೆ ಹೇಳೋದಾಯ್ತು ಅಂದ್ರೆ ಪತಿ ಪತ್ನಿ ಹಾಗೂ ಪ್ರೇಮಿಗಳ ಮಧ್ಯೆ ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದು ಅಥವಾ ಹೊಂದಾಣಿಕೆ ಸ್ವಲ್ಪ ದೂರ ಆಗುವಂತಹ ಮಾಸ ಇರುತ್ತೆ. ಬಾಂಧವ್ಯ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆಗಳು ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿಲ್ಲ, ಎದುರುಗಡೆ ಇರೋನ ಮಾತು ನಾನು ಕೇಳೋದಿಲ್ಲ ಅಂದ್ರೆ ಸ್ವಲ್ಪ ಸಮಸ್ಯೆಗಳು ಕೂಡ ಹಿಂದಿಂದ ಏನು ಬರ್ತಾ ಇದೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ದ್ವಿತೀಯಾರ್ಧದಲ್ಲಿ ಅಂದ್ರೆ 16ರಿಂದ 31ನೇ ತಾರೀಕಿನವರೆಗೂ ಕೂಡ ವ್ಯಾಪಾರದಲ್ಲಿ ಸ್ವಲ್ಪ ಸವಾಲುಗಳು ನಿಮ್ಮ ಮುಂದೆ ಬಂದು ನಿಲ್ಬೋದು. ಹಾಗೆ ಮಾನಸಿಕವಾಗಿ ಎಲ್ಲವನ್ನ ಎದುರಿಸಲಿಕ್ಕೆ ನೀವೆಲ್ಲರೂ ಸಿದ್ಧರಾಗಿರಬೇಕು. ಅದನ್ನ ಮೆಟ್ಟಿ ನಿಲ್ಲುವಂತಹ ವಿಶೇಷ ಚೈತನ್ಯ ಎಲ್ಲವೂ ಕೂಡ ನಿಮ್ಮಲ್ಲಿದೆ. ಶತ್ರುಗಳಿಂದ ಸ್ವಲ್ಪ ಭಯ ಅಥವಾ ಆತಂಕದ ವಾತಾವರಣ, ಏನೋ ನಡೀತಾ ಇದೆಯಲ್ಲ ನನ್ನ ಸುತ್ತಮುತ್ತ, ಒಂದು ಆತಂಕ, ತಳಮಳ ಅಂತಕ್ಕಂಥದ್ದು ಆಗಿಂದಾಗ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರಬಹುದು. ಇದಕ್ಕೆ ಮೂಲವಾಗಿ ನಿಮ್ಮ ಶತ್ರುಗಳೇ ಕಾರಣ ಅಂದ್ರೆ ಖಂಡಿತ ಹೌದು ಅಂತ ಹೇಳ್ಬೋದು. ಕಷ್ಟಗಳು ಬಂದಾಗ ನಿಮ್ಮ ಬೆನ್ನಿಗೆ ಗುದ್ದು ಅಂದ್ರೆ ಬಗ್ಗಿದವರಿಗೆ 2 ಗುದ್ದು ಜಾಸ್ತಿ ಅಂತ ಹೇಳ್ತಾರಲ್ಲ, ಅದೇ ತರ ನೀವು ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಶತ್ರುಗಳು ಇನ್ನಷ್ಟು ತೊಂದರೆಯನ್ನ ನಿಮಗೆ ಕೊಡುವಂತಹ ಲಕ್ಷಣ ಕೂಡ ಇರುತ್ತೆ. ಮನುಷ್ಯನ ಜೀವನದ ವ್ಯಕ್ತಿತ್ವದ ಪರೀಕ್ಷೆ ಈ ಮಾಸದಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಎಲ್ಲಾ ತರದ ಜ್ಞಾನ ಇದೆ, ಆದ್ರೂ ಕೂಡ ನಿಮ್ಮ ಜ್ಞಾನಕ್ಕೆ ಒಂದು ಮಂಕು ಕವಿದಿರೋ ವಾತಾವರಣ, ಒಂದು ಸ್ವಲ್ಪ ಮೋಡ ಕವಿದಿರೋ ವಾತಾವರಣ, ಏನೋ ಒಂದು ಕ್ಲಾರಿಟಿ ಅನ್ನೋದು ಲೈಫಲ್ಲಿ ಕಾಣಿಸ್ತಾ ಇರೋದಿಲ್ಲ. ಆ ಕ್ಲಾರಿಟಿ ಕಡೆ ಹೋಗ್ಲಿಕ್ಕೆ ಸ್ವಲ್ಪ ಧ್ಯಾನವನ್ನ ದಿನನಿತ್ಯ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರೋ ಪರಿಹಾರಗಳೇನಪ್ಪಾ ಅಂತಂದ್ರೆ ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯನ್ನ ಮಾಡುವಂಥದ್ದು. ಅಂದ್ರೆ ಹುಣ್ಣಿಮೆಯ ದಿನ ವಿಶೇಷವಾಗಿ ಈ ಒಂದು ಹುಣ್ಣಿಮೆಯ ದಿವಸ ಏನ್ ಮಾಡಬೇಕು, ನೀವು ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯನ್ನ ಕೇಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಅಕ್ಕಪಕ್ಕದ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಸತ್ಯನಾರಾಯಣ ಸ್ವಾಮಿಯ ಪೂಜೆ ಇರತಕ್ಕಂಥದ್ದು. ಈ ಪೂಜೆಯನ್ನ ಅಟೆಂಡ್ ಮಾಡ್ಕೊಂಡು ಬನ್ನಿ, ಖಂಡಿತವಾಗ್ಲೂ ಕೂಡ ಜಪ ಆಗುತ್ತೆ. ಈ ಸಂದರ್ಭದಲ್ಲಿ ರುದ್ರಾಭಿಷೇಕವನ್ನು ಕೂಡ ಮಾಡಿಸ್ತಕ್ಕಂಥದ್ದು ಸೋಮವಾರ ದಿನ ಶುಭವನ್ನ ಕೊಡುತ್ತೆ. ಪ್ರತಿನಿತ್ಯವೂ ಕೂಡ ನೀವು ಒಂದು ಸ್ತೋತ್ರದ ಜಪವನ್ನ ಮಾಡ್ತಕ್ಕಂಥದ್ದು. ಯಾವ ಸ್ತೋತ್ರ ಅಂದ್ರೆ ಮೃತ್ಯುಂಜಯ ಮಹಾಮಂತ್ರವನ್ನ ನೀವು ದಿನನಿತ್ಯ ಜಪ ಮಾಡ್ಕೋಬೇಕಾಗತ್ತೆ. ಪ್ರತಿನಿತ್ಯ ನವನಾಗ ಸ್ತೋತ್ರವನ್ನ ಕೂಡ ಜಪ ಮಾಡ್ಕೋಬಹುದು. ಹಾಗೆ ಮೂಲವಾಗಿ ವೃಷಭ ರಾಶಿಯವರು ಮಾಡಬೇಕಾಗಿರೋದು, ನೀವು ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನಾದಿ ನಿತ್ಯ ಕರ್ಮಗಳನ್ನ ಮುಗಿಸಿ ಸೂರ್ಯೋದಯ ಸಂದರ್ಭದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಿರಬೇಕು. ಇದನ್ನ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಹಾರ ಆಗ್ತಕ್ಕಂಥದ್ದಿರುತ್ತೆ. ಸೂರ್ಯನ ಕಿರಣಗಳು ಮನೆಯ ಒಳಗಡೆ ಬಂದಾಗ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಬಹುತೇಕ ವಾಸ್ತು ದೋಷಗಳೆಲ್ಲವೂ ಕೂಡ ಪರಿಹಾರ ಆಗ್ತಕ್ಕಂತಹ ಮಾಸ ಕೂಡ ಇದಾಗಿರುತ್ತೆ. ಹಾಗೂ ನೀವು ಶುಭದಾಯಕವಾಗಿರ್ತಕ್ಕಂತಹ ಫಲಗಳನ್ನ ಕೂಡ ಇದರಿಂದ ಪಡ್ಕೊಳ್ಬಹುದು. ಹಾಗೆ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯೇತರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾರೆ. ಅದಕ್ಕೆ ಮೂಲ ಕಾರಣ ಏನು ಅಂತ ನೋಡೋದಾಯ್ತು ಅಂದ್ರೆ ಅವರ ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ನಾನು ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತೀನಿ ಅಂತಕ್ಕಂಥದ್ದನ್ನ ಅವರು ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ನಿಮ್ಮ ಜಾತಕ ನಿಮ್ಮ ಕೈಯಲ್ಲಿದೆ. ಜಾತಕ ಇಲ್ಲದಿದ್ರೂ ಕೂಡ ಪ್ರಶ್ನಾಶಾಸ್ತ್ರದ ಮುಖಾಂತರದಲ್ಲಿ, ಕವಡೆಗಳ ಮುಖಾಂತರದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತವಾಗಿರುವ ಉತ್ತರವನ್ನ ಕೂಡ ತಿಳಿಸ್ಕೊಡ್ಬೋದು. ಹಾಗೆ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗ್ಲಿ. ಸರ್ವೇ ಜನಃ ಸುಖಿನೋ ಭವಂತು.